ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ? ನಾನು ನೇಮಕಂಡ ಸುವಿಚಾರದಿಂದ ಅವಮಾನದ ಬಗ್ಗೆ ಪ್ರತಿಯೊಬ್ಬರು ಜೀವನದಲ್ಲಿ ಒಂದೆಲ್ಲ ಮನೆಯಲ್ಲಿ ಅವಮಾನನ ಬೇರೆ ಯಾರು ನಮಗೆ ಮಾಡೇ ಇರ್ತಾರೆ. ಅದನ್ನು ನಾವು ಹೇಗೆ ಫೇಸ್ ಮಾಡಬೇಕು, ಅದರಿಂದ ಅವರಿಗೆ ಹೇಗೆ ನಾವು ಉತ್ತರ ಕೊಡಬೇಕು, ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ನಾನು ಬಂದಿದ್ದೇನೆ. ಬನ್ನಿ, ಇದನ್ನು ನಾನು ಮಾತಾಡ್ತೇನೆ. ಅವಮಾನ ಮಾಡಿದ್ರೆ ತಾಳ್ಮೆಯಿಂದ ಸಕಾರಾತ್ಮಕವಾದ ಯೋಚನೆಗಳಿಂದ ಆತ್ಮವಿಶ್ವಾಸನ ಜಾಸ್ತಿ ಮಾಡ್ಕೊಳ್ತಾ ಆಗಿರೋ ಅವಮಾನಕ್ಕೆ ಪರಿಹಾರ ಕಂಡ್ಕೋಬೇಕು. ನಮಗೆ ಅವಮಾನ ಮಾಡಿರೋ ಮುಂದೆ ನಾವು ಯಾವತ್ತೂ ತಲೆ ತಗ್ಗಿಸಿ ಮಂಡಿ ಊರಿ ಕೂಡಬಾರ್ದು. ಅವಮಾನ ಮಾಡೋರಿಗೆ ಪ್ರತಿಕ್ರಿಯೆ ಬೇಡ, ನಮ್ಮ ಸಾಧನೆ ಅವರಿಗೆ ಉತ್ತರವಾಗಿರಬೇಕು. ನಮ್ಮ ಕಣ್ಣಿನಿಂದ ಯಾರು ಗುರುತಿಸೋದಿಲ್ಲ, ನಮ್ಮ ಬಗ್ಗೆ ಯಾರಿಗೆ ಪ್ರೀತಿ ಇರಲ್ಲ. ನಮ್ಮನ್ನು ಯಾರು ಅವಮಾನ ಮಾಡಿಸ್ತಾರೆ ಅವ್ರ ಮುಂದೆ ನಾವು ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬಾರ್ದು. ನಮ್ಮ ಕಷ್ಟದಿಂದ ನಾವು ಯಾವತ್ತೂ ಹೇಳ್ಕೋಬಾರ್ದು. ನಮ್ಮ ಕಷ್ಟನೇ ಅವರು ಬಂಡವಾಳ ಮಾಡಿಕೊಂಡು ನಮಗೆ ಅವಮಾನ ಮಾಡ್ತಾರೆ. ನಮ್ಮ ನೋವು, ನಮ್ಮ ಕಷ್ಟನ ಯಾರೂ ಪರಿಹಾರ ಮಾಡೋದಿಲ್ಲ. ನಮ್ಮ ನೋವು ಕಷ್ಟನ ನಾವೇ ಕಡಿಮೆ ಮಾಡ್ಕೋಬೇಕು. ನಾವು ಮಾಡಿದ ತಪ್ಪನ್ನೇ ಎತ್ತಿಡಿದು ಅವಮಾನ ಮಾಡೋ ಜನನೇ ಜಾಸ್ತಿ. ನಾವು ಮಾಡಿರೋ ಒಳ್ಳೆ ಕೆಲಸನ ಯಾವತ್ತೂ ಅವರು ನೋಡೋದೇ ಇಲ್ಲ. ಇನ್ನು ಕೆಲವರಿಗೆ ತಮ್ಮ ನ್ಯೂನ್ಯತೆಗಳಿಗಿಂತ ಬೇರೆಯವರಲ್ಲಿ ಕಾಣೋ ಸಣ್ಣ ಪುಟ್ಟ ತಪ್ಪುಗಳನ್ನೇ ಎತ್ತಿಡಿದು ಅವರಿಗೆ ಅವಮಾನ ಮಾಡೋದ್ರಲ್ಲೇ ತುಂಬ ಸಂತೋಷ ಪಡ್ತಾರೆ. ಬೆಂಕಿ ಬಿದ್ದಿರೋ ಗುಡಿಸಲಿಗೆ ತುಪ್ಪ ಹಾಕೋದೇ ಜಾಸ್ತಿ, ನೀರಾಕಿ ಆರಿಸೋವಂಥವು ಇಲ್ಲ. ಬೇರೆಯವರು ಮಾಡೋ ಅವಮಾನನ ಸಹಿಸ್ಕೊಂಡು ತಾಳ್ಮೆಯಿಂದ ಇರ್ತಾನೆ ಅಂದರೆ ಅವನು ದುರ್ಬಲ ಅಲ್ಲ, ಅವನು ಸಮಯಕ್ಕೆ ಕಾಯ್ತಾ ಇರ್ತಾನೆ ಅಂತ. ಈ ಮಾತು ಹೇಳಿದ್ರೆ ನನಗೆ ಒಂದು ಪುಟ್ಟ ಸ್ಟೋರಿ ನೆನಪಾಗ್ತಾ ಇದೆ, ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ. ಕೆಲವರಿಗೆ ಮಕ್ಕಳಲ್ಲೇ ಬಂದ್ಬಿಡುತ್ತೆ ಬೇರೆಯವ್ರನ್ನ ಅವಮಾನ ಮಾಡೋ ಬುದ್ಧಿ. ಅದು ಹೇಗೆ ಬರುತ್ತೋ ಗೊತ್ತಿಲ್ಲ, ಬಟ್ ಚಿಕ್ಕಂದಿಂದಲೇ ಅದನ್ನು ರೂಢಿ ಮಾಡ್ಕೊಂಡ್ಬಿಡ್ತಾರೆ. ಹಾಗೆ ಬೇರೆಯವ್ರನ್ನ ಟೀಕಿಸೋದು, ಅವಮಾನ ಮಾಡೋದೇ ಅವರ ದೊಡ್ಡ ಸ್ಕೇಮ್ ಅಂತ ಅಂದ್ಕೊಂಡಿರ್ತಾರೆ. ಇವಾಗ ನಾನು ಹೇಳ್ತಾ ಇರೋ ಸ್ಟೋರಿ, ಅವನು ಅವಮಾನ ಮಾಡಿದ್ದ ಜನಕ್ಕೆ ಅವನು ಹೇಗೆ ಉತ್ತರ ಕೊಟ್ಟ, ನಾವು ಹೇಗೆ ಕೊಡಬೇಕು ಅನ್ನೋದಕ್ಕೆ ಒಂದು ಪುಟ್ಟ ಎಕ್ಸಾಂಪಲ್. ಸುರೇಶ್ ಅಂತ ಹುಡುಗ ಇರ್ತಾನೆ. ಅವನ ತಂದೆ ರೈತರು. ಅವನು ಹೈಸ್ಕೂಲ್ ಹೋಗ್ತಾ ಇರ್ತಾನೆ, ಹೈಸ್ಕೂಲಲ್ಲಿ ಸ್ಟಡೀಸ್ ಮಾಡ್ತಾ ಇರ್ತಾನೆ. ಆ ಸ್ಕೂಲಲ್ಲಿ ಬೇರೆ ಮಕ್ಕಳೆಲ್ಲ ಕೆಲವರು ಗೌರ್ಮೆಂಟ್ ಅಫಿಷಿಯಲ್ಸ್ ಇರ್ತಾರೆ, ಕೆಲವರು ಬಿಸ್ನೆಸ್ ಮ್ಯಾನ್ ಇರ್ತಾರೆ, ಒಬ್ಬರು ಎಲ್ಲರೂ ಚೆನ್ನಾಗಿರ್ತಾರೆ. ಇವ್ನು ಸ್ವಲ್ಪ ಬಡವರು ಇರ್ತಾರೆ ಇವ್ರ ಮನೆಯಲ್ಲಿ. ಅದನ್ನು ನೋಡಿ ಕೆಲವು ಮಕ್ಕಳು ಇವನನ್ನು ತುಂಬ ಟೀಸ್ ಮಾಡ್ತಿರ್ತಾರೆ, ತುಂಬ ಅವಮಾನ ಮಾಡ್ತಿರ್ತಾರೆ, ತುಂಬ ಅಣಗಿಸೋದು ಯಾವಾಗಲೂ ಇವನನ್ನ. ಅಂದರೆ ಇವಾಗ ಡಬ್ಬಿ ಎಲ್ಲ ತೊಗೊಂಡ್ಬಂದ್ರೆ ಊಟದಿಂದನೂ ಇದು ಎಲ್ಲ ಜರೀತಾ ಇರ್ತಾರೆ. ಅವನಿಗೆ ತುಂಬ ಅವಮಾನ ಆಗ್ತಿರುತ್ತೆ. ಬಟ್ ಆದರೂ ಏನೂ ಹೇಳಲ್ಲ. ಅವನು ಸುಮ್ಮನೆ ಸೈಲೆಂಟಾಗಿ ಸಮಾಧಾನವಾಗಿ ಇರ್ತಾನೆ. ಏನಾದರೂ ಹೇಳಿ ನಾನು ಬಂದಿರೋದು ಓದೋಕ್ಕೆ, ನಾನು ಓದೋಣ ಅಂತ. ಹುಡುಗ ತುಂಬ ಚೆನ್ನಾಗಿ ಓದ್ತಾ ಇರ್ತಾನೆ. ಟೀಚರ್ ಒಂದಿನ ಹೇಳ್ತಾರೆ ಅವನಿಗೆ, ಎಲ್ಲರಿಗೂ ಹೇಳ್ತಾರೆ ಸ್ಕೂಲಲ್ಲಿ, ನಾಳೆ ಎಲ್ಲರೂ ನಿಮ್ಮ ಅಪ್ಪ ಏನು ಕೆಲಸ ಮಾಡ್ತಾರೆ, ಅಪ್ಪನ ಬಗ್ಗೆ ಸ್ವಲ್ಪ ಮಾತಾಡಬೇಕು ಎಲ್ಲರೂ, ನಾಳೆ ಅದಕ್ಕೆ ರೆಡಿಯಾಗಿ ಬನ್ನಿ, ನಾಳೆ ಎಲ್ಲರೂ ಬಂದಿರ್ಬೇಕು, ನಿಮ್ಮ ಅಪ್ಪನ ಬಗ್ಗೆ ನೀವು ಮಾತಾಡಬೇಕು ಅಂತ ಹೇಳ್ತಾರೆ. ಅವಾಗ ನಾನು ಯಾವಾಗಲೂ ಸುರೇಶ್ನ ರೇಗಿಸೋದಿಲ್ಲ, ಅನ್ಕೋತಾರೆ ಓ ನಾಳೆ ಬಂದು ಏನು ಹೇಳ್ತಾನೆ ನಮ್ಮಪ್ಪ ಆಯ್ತು ಅಂತ, ಹೆಂಗೆ ಹೇಳ್ಕೊತಾನೆ ಇವನು ಅನ್ನೋ ಥರ ಎಲ್ಲ ಅನ್ಕೋತಾ ಇರ್ತಾರೆ. ಬಟ್ ನೆಕ್ಸ್ಟ್ ಡೇ ಮಾಮೂಲಿ ಎಲ್ಲರೂ ಬರ್ತಾರೆ, ಅವ್ರವ್ರ ಪೇರೆಂಟ್ಸ್ ಬಗ್ಗೆ ಅವ್ರು ಹೇಳ್ಕೊತಾನೆ. ಬಟ್ ಸುರೇಶ್ ಹೇಳೋ ಮಾತುಗಳು, ಸುರೇಶ್ನ ಸರ್ದಿ ಬರುತ್ತೆ. ಸುರೇಶ್ನ ಮಾತುಗಳು ಶುರುವಾಗಿನ ರೀತಿಗೆ ಕ್ಲಾಸಲ್ಲಿ ಇರೋ ಮಕ್ಕಳು ಪ್ರತಿಯೊಬ್ಬರು ಎಲ್ಲರೂ ಹೀಗೆ ಅವನಿಗೆ ನೋಡೋ ಥರ ಅವನು ಮಾತಿರುತ್ತೆ. ಅಂದರೆ ಅವನು ಶುರು ಮಾಡೋದೇ ಹಾಗಿರುತ್ತೆ. ನನ್ನ ತಂದೆ ಪ್ರತಿದಿನ ಬೇಳೆ, ಕಾಳು, ಅಕ್ಕಿ, ರಾಗಿ, ತರಕಾರಿ ಈ ಥರದ್ದೆಲ್ಲ ಬೆಳೀತಾರೆ. ಅವರು ಬೆಳೆದಿದ್ರಿಂದನೇ ನಾವೆಲ್ಲರೂ ಕೂತು ಊಟ ಮಾಡೋ ಥರ ಆಗ್ತಾ ಇದೆ. ನನ್ನ ತಂದೆ ಆ ಕೆಲಸ ಮಾಡ್ತಾ ಇದ್ದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ನನ್ನ ತಂದೆ ಒಬ್ಬ ರೈತ. ಯಾರಾದರೂ ಬಿಸ್ನೆಸ್ ಮಾಡಬೇಕಂದ್ರೆ ಅವರಿಗೆ ನನ್ನ ತಂದೆ ಕಷ್ಟಪಟ್ಟು ಬೆಳಗ್ಗೆಯಿಂದ ಏನು ಕೆಲಸ ಮಾಡ್ತಾರೋ ಅದನ್ನು ತಗೊಂಡೋಗಿ ವ್ಯಾಪಾರ ಮಾಡೋರಿದ್ದಾರೆ, ಅವರು ಬಿಸ್ನೆಸ್ ಮಾಡ್ಕೋತಾರೆ. ಬಟ್ ಕಷ್ಟಪಟ್ಟಿದ್ದು ನನ್ನ ತಂದೆ. ಅಫಿಷಿಯಲ್ಸ್ ಎಲ್ಲರೂ ಕೂತ ಊಟ ಮಾಡ್ತಾರೆ ಅಲ್ವಾ, ಅದಕ್ಕೆ ಕಾರಣ ನನ್ನ ತಂದೆ ಅಂತ 100,000 ಜನ ರೈತರು ನಿಮ್ಮ ಥರನೇ ಬೇರೆಯವ್ರ ಥರನೇ ಯೋಚನೆ ಮಾಡಿ, ನಾನು ರೈತ ಕೆಲಸ ಮಾಡಲ್ಲ, ನಾನು ಬೇಸಾಯ ಮಾಡಲ್ಲ, ನಾನು ತೋಟದ ಕೆಲಸ ಮಾಡಲ್ಲ, ನಾನು ಅಫಿಷಿಯಲ್ ಆಗ್ತೀನಿ, ನಾನು ವ್ಯಾಪಾರಸ್ಥ ಆಗ್ತೀನಿ ಅಂತ ಬಂದರೆ ನಾವೆಲ್ಲರೂ ಊಟ ಮಾಡೋಕ್ಕೆ ಏನೂ ಇರಲ್ಲ. ಅದು ಆ ಕೆಲಸ ನನ್ನಪ್ಪ ಮಾಡ್ತಾರೆ, ನನ್ನ ಒಬ್ಬ ರೈತ ಅಂತ.
ಮಳೆಯನ್ನೆಲ್ಲ ಬಿಸಿಲು ಅನ್ನಲ್ಲ, ಪ್ರತಿದಿನ ಹೋಗಿ ಬೆಳಗ್ಗೆನೆ ಹೋಗಿ ಸಂಜೆವರೆಗೂ ಕೆಲಸ ಮಾಡಿ ಬರೋರು ರೈತರು, ಆ ರೈತ ನನ್ನಪ್ಪ ಅಂತ ಹೇಳ್ಕೊತಾನೆ. ನಾವು ಕುಡಿಯೋ ಹಾಲು, ಮಜ್ಜಿಗೆ, ಮೊಸರು, ಬೆಣ್ಣೆ ಅದೆಲ್ಲ ಬರೋದು ಆಕಳಿಂದ. ಆ ಥರ ಹಸುಗಳನ್ನ ಸಾಕಿರೋ ರೈತ ನಮ್ಮಪ್ಪ ರೈತ ಅಂತ ಹೇಳ್ಕೊತಾನೆ. ಅವನು ಹೇಳಿದ ಶೈಲಿ, ಅವನು ಹೇಳಿದ ಕಾನ್ಫಿಡೆನ್ಸ್, ಅವನಿಗೆ ಎಷ್ಟು ಆತ್ಮವಿಶ್ವಾಸ ಇರುತ್ತೆ ಅಂದರೆ ನೋಡಿ ಎಲ್ಲರೂ ಅವನನ್ನೇ ನೋಡೋ ಥರ ಆಗುತ್ತೆ. ಮಾತಲ್ಲೂ ನನ್ನಪ್ಪ ರೈತ ಅಂತ ಹೇಳ್ಕೊತಾ ಇರ್ತಾನೆ, ಹೆಮ್ಮೆಯಿಂದ ಹೇಳ್ಕೊತಾನೆ. ಇಲ್ಲಿ ವ್ಯಾಪಾರಸ್ಥರಿಗೆ, ಗೌರ್ಮೆಂಟ್ ಅಫಿಷಿಯಲ್ ಮಕ್ಕಳಿಗೆ, ಸುಮಾರು ಜನಕ್ಕೆ, ನನ್ನ ಸ್ನೇಹಿತರು ಕೆಲವರಿಗೆ ಅವ್ರ ತಂದೆ ಬಿಸ್ನೆಸ್ ಮಾಡ್ತಾರೆ, ಅವ್ರ ತಂದೆ ಅಧಿಕಾರಿಯಾಗಿದ್ದಾರೆ, ಅವರಿಗೆ ಗೊತ್ತಿಳಿತಾರೆ ಭತ್ತ ಹೇಗೆ ಬೆಳೀತಾರೆ, ಯಾವ್ಯಾವ ಜನ ಹೇಗೆ ಬೆಳೀತಾರೆ ಅನ್ನೋ ಅರಿವೇ ಇಲ್ಲದೆ ಇದ್ದಾರೆ. ಆದರೆ ನನ್ನಪ್ಪ ರೈತ ನನಗದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಬಹಳ ಹೆಮ್ಮೆಯಿಂದ ಹೇಳ್ತಾನೆ, ಪ್ರತಿಯೊಬ್ಬ ರೈತನ ಮಕ್ಕಳು ನಾವು ರೈತನ ಮಕ್ಕಳು ಅಂತ ಹೇಳ್ಕೊಡಕ್ಕೆ ಹೆಮ್ಮೆ ಪಡಿ ಅಂತ. ಯಾಕಂದರೆ ನನ್ನ ಅಪ್ಪಂದರು ಕಷ್ಟಪಟ್ಟರೆ ಮಾತ್ರ, ನನ್ನ ಅಪ್ಪನ ಥರ ರೈತರು ಕಷ್ಟಪಟ್ಟರೆ ಮಾತ್ರ ನಾವೆಲ್ಲರೂ ಕೂತು ಆರಾಮಾಗಿ ಊಟ ಮಾಡ್ಬೋದು ಅಂತ. ಎಷ್ಟು ಖುಷಿ ಆಗುತ್ತೆ ಅಲ್ಲ ಆ ಮಾತನ್ನು ಕೇಳಿ. ಇವತ್ತು ಟೀಚರ್ಸಿಂದ ಹಿಡಿದು ಎಲ್ಲರೂ ಜೋರು ಕ್ಲಾಪ್ ಮಾಡಿ ಅವತ್ತಿಂದ ಅವನನ್ನು ನೋಡೋ ರೀತಿಯೇ ಬದಲಾಗೋಗುತ್ತೆ. ಅವನು ಕೊಟ್ಟ ಉತ್ತರ, ಅವನಿಗಿದ್ದ ಆತ್ಮವಿಶ್ವಾಸ ಅಷ್ಟು ಚೆನ್ನಾಗಿತ್ತು. ಅವತ್ತಿಂದ ಅವನ ಫ್ರೆಂಡ್ಸ್ ಯಾರ್ಯಾರೆಲ್ಲ ಅವನಿಗೆ ಅವಮಾನ ಮಾಡ್ತಾ ಇದ್ರು, ಯಾರ್ಯಾರೆಲ್ಲ ಅವನನ್ನು ಟೀಕಿಸ್ತಾ ಇದ್ರು, ಅವರೆಲ್ಲರೂ ಅವನ ಒಳ್ಳೆ ಸ್ನೇಹಿತ ಅಂತ ಕನ್ಸಿಡರ್ ಮಾಡಿ ಅವನ ಜೊತೆ ಎಲ್ಲರೂ ಚೆನ್ನಾಗಿರ್ತಾರೆ. ಅವತ್ತಿಂದ ಮುಂದಕ್ಕೆ ಸುರೇಶ್ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ, ಎಲ್ಲರಿಗೂ ಮಾದರಿಯಾಗಿ, ಅವನ ಮಾತನ್ನ ಎಲ್ಲ ಕೇಳೋ ಥರ ಅವನೇ ಮಾಡ್ಕೊತಾನೆ. ಅಷ್ಟು ಜನ ಯಾರ್ಯಾರೆಲ್ಲ ಅವನಿಗೆ ಮುಂಚೆ ಅವಮಾನ ಮಾಡ್ತಿದ್ರು ಅವ್ರ ಕಡೆ ಬಂದು ಯಾವಾಗಲೂ ಸುರೇಶ್ ಫ್ರೆಂಡ್ಶಿಪ್ನ ಬಯಸಿ ಸುರೇಶ್ ಜೊತೆ ಇರೋಕ್ಕೆ ಇಷ್ಟಪಡ್ತಾನೆ. ನಾವು ಬದುಕಬೇಕಾಗಿರೋದು ಹಾಗೆ. ಯಾರು ನಮ್ಗೆ ಅವಮಾನ ಮಾಡ್ತಾರೋ ಅವರಿಗೆ ತಿರುಗಿ ತಕ್ಷಣವೇ ಆನ್ಸರ್ ಕೊಡೋ ಬದಲು ಕಾದು ಉತ್ತರ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಅವಮಾನ ನಮ್ಮನ್ನು ನೋಡ್ಕೊಡುತ್ತೆ, ಅದೇ ತಾಳ್ಮೆ, ಆತ್ಮವಿಶ್ವಾಸ ನಮ್ಮ ಗೌರವನ ಹೆಚ್ಚಿಸುತ್ತೆ. ಈ ಸ್ಟೋರಿಯಲ್ಲಾಗಿದ್ದು ಅದೇ ಅಲ್ವಾ? ಸುರೇಶ್ ಅವಾಗೇನು ಮಾತಾಡಿಲ್ಲ, ಬಟ್ ಅವನಿಗೆ ಚಾನ್ಸ್ ಸಿಕ್ಕಾಗ ಅವನು ತುಂಬ ಚೆನ್ನಾಗಿ ಮಾತಾಡಿ ಅವನನ್ನು ಮಾಡಿದ ಅವನಿಗೆ ಯಾರೆಲ್ಲ ಅವಮಾನ ಮಾಡಿದ್ರು ಅವ್ರನ್ನೆಲ್ಲರೂ ಒಂದೇ ಸಲ ಗೆದ್ಬಿಟ್ಟ. ನಮ್ಮ ಮಾತು, ನಮ್ಮ ನಡವಳಿಕೆ ಹಾಗೇ ಇರಬೇಕು. ಗೌರವ ಕೊಡೋ ಥರ ಅವಮಾನ ಮಾಡೋರು ಮಾಡಿಕೊಳ್ಳಿ. ನಾವು ಅವ್ರಿಗೆಲ್ಲದಕ್ಕೂ ಆನ್ಸರ್ ಮಾಡ್ತಾ ಹೋದರೆ ನಮ್ಮ ಲೈಫಲ್ಲಿ ನಾವೇನು ಅಚೀವ್ ಮಾಡೋಕ್ಕೆ ಆಗಲ್ಲ. ಅವರು ಬೇರೆಯವ್ರನ್ನ ಅವಮಾನ ಮಾಡಿಕೊಂಡು, ಬೇರೆಯವ್ರನ್ನ ಟೀಕಿಸ್ಕೊಂಡೆ ಅವ್ರ ಚಿನ್ನನ ಕಳೀಲಿ. ನಾವು ಅವ್ರ ಟೀಕೆಗಳನ್ನ ತಗೊಂಡು ಆ ಟೀಕೆಗೆ ಏನೇನು ಸವಾಲು ಬರುತ್ತೆ ಅದನ್ನು ಎದುರಿಸ್ಕೊಂಡು ಬೆಳೆಯೋಣ ಅಂತ ಮಾಡೋ ಮನಸ್ಥಿತಿ ಆ ಕ್ಷಣಕ್ಕೆ ಖುಷಿಯಾಗಿರುತ್ತೆ. ಆದರೆ ಅದನ್ನು ತಡ್ಕೊಳ್ಳೋ ತಾಳ್ಮೆಯಿಂದ ಅದನ್ನು ಎದುರಿಸೋ ಮನಸ್ಥಿತಿ, ಮನಸ್ಸು ತುಂಬ ಸ್ಟ್ರಾಂಗ್ ಆಗುತ್ತೆ, ಆತ್ಮಗೌರವ ಜಾಸ್ತಿ ಆಗುತ್ತೆ, ಗೌರವನ ಹೆಚ್ಚಿಸ್ಕೊತಾನೆ, ಮೆಂಟಲಿ ತುಂಬ ಸ್ಟ್ರಾಂಗ್ ಆಗ್ತಾ ಹೋಗ್ತಾನೆ. ಅವನಿಗೆ ಯಾವುದೇ ರೀತಿಯ ಸವಾಲು ಬಂದರೂ ಅವನು ಎದುರಿಸೋಕ್ಕೆ ರೆಡಿ ಇರ್ತಾನೆ. ನನಗೂ ಅವಮಾನ ಮಾಡಿದೆ, ನಮಗೆ ಅದು ಅವಮಾನ ಮಾಡಿದ್ರೆ ಅದನ್ನು ತಾಳ್ಮೆಯಿಂದ ಅವರಿಗೆ ಆನ್ಸರ್ ಏನು ಕೊಡಬೇಕು ಅದನ್ನು ಕೊಡೋಣ ಅಂತ ಹೇಳ್ತಾ, ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.